ಚಾನಲ್ ಇವತ್ತು ಬರುತ್ತಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದೆ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಈ ಭಾಗದಲ್ಲ ಕೂತು ಎಲ್ಲರೂ ಕೂಡ ನಮ್ಮ ರೈತರು, ಗ್ರಾಮೀಣ ಭಾಗದಿಂದ ರೈತರು ವ್ಯಾಪಾರ ಮಾಡ್ತಾರೆ. ನೋಡ್ತಿದ್ದೀರಿ ನೀವು, ಇಲ್ಲಿ ಬೆಂಡೆಕಾಯಿ, ಹೀರೆಕಾಯಿ, ಬಾಳೆಹಣ್ಣು, ಹೀಗೆ ಹಲವು ಥರದ ಹಸಿ ತರಕಾರಿಯನ್ನು ತಗೊಂಡ್ಬಂದು ಇಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ. ಸರ್ ನಮಸ್ತೆ ಸರ್, ಈ ಬಾರಿ ಚುನಾವಣೆಯಲ್ಲಿ ಯಾವ ಊರು? ಬದವಳ್ಳಿ. ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಮತಗಾರಿಗೆ ಕಾಂಗ್ರೆಸ್ಗೆ ಏನು ಕಾರಣ? ಗೃಹಲಕ್ಷ್ಮಿ ಮಾಡಿದ್ರಲ್ಲ, ಗೃಹಲಕ್ಷ್ಮಿ ಮಾಡಿದ್ದೀರಿ, ಕರೆಂಟ್. ಈಗ ಬಂಗಾರಪ್ಪನವರ ಪುತ್ರಿ ಆದಂಥ ಗೀತಾ ಅವರು ಮತ್ತು ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಇದ್ದಾರೆ. 3 ಬಾರಿ ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈ ಬಾರಿಯೂ ಕೂಡ ಅವರು ಗೆಲುವಿನ ಹತ್ತಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಅಭಿಪ್ರಾಯ ಏನು? ಗೀತಾ ಅವರಾ? ಆಯಿತು. ಅಜ್ಜಿ, ನಿಮ್ಮ ಹೆಸರೇನು? ನಿಮ್ಮ ಕಡೆ ಚುನಾವಣೆ ಯಾವ ಥರ ಇದೆ? ಕಾಂಗ್ರೆಸ್ಸಾ? ಇದು ಸಿದ್ದರಾಮಯ್ಯವರ ಇದು ಚೆನ್ನಾಗಿ ನಡೀತಿದೆಯಾ? ಗ್ಯಾರಂಟಿ ಕಾರ್ಡ್ ಎಲ್ಲ ನಿಮಗೆ ದುಡ್ಡೆಲ್ಲ ಬರ್ತಾಯಿದೆಯಾ? ಖುಷಿ ಇದೆಯಾ? ಖುಷಿಲಿದ್ದೀರಿ? ಆಯ್ತು. ನಮಸ್ಕಾರ. ನಮ್ಮ ಚುನಾವಣೆ ಬರ್ತಾ ಇದೆ ನಿಮಗೆಲ್ಲ. ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಒಲವು ಯಾರ ಕಡೆ ಇದೆ? ಅಲ್ಲ ಕೇಳಿದೆ ನಾವು ಪತ್ರಕರ್ತರು. BJPನಾ? ಯಾವ ಊರು ನಿಮ್ಮದು? ಸಾಗರನಾ? ಎಲ್ಲಿ, ಯಾವ ಏರಿಯಾ? ಎಸ್ ಎನ್ ನಗರನಾ? ಸರಿ, ಏನು ಕಾರಣಕ್ಕೆ BJP ಮತ ಕೊಡ್ತಿದ್ದೀರಾ? ಹಾಂ. ಹೌದಾ? ಹೇಳೋಕ್ಕಾಗಲ್ಲ. ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಕಾಂಗ್ರೆಸ್ಗೆ ಕೊಡೋದಾ? ಆಯ್ತು. ಬರ್ರಿ ಯಜಮಾನ್ರೆ. ನಮಸ್ತೆ, ನಾವು ಪತ್ರಿಕೆ ಅವರು. ಯಾವ ಊರು ನಿಮ್ಮದು? ಬಡಗಳ್ಳಿ. ಎಷ್ಟೇ ಹೌದಾ? ಈಗ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಭಾಳಷ್ಟು ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ಇಬ್ಬರ ಮಕ್ಕಳ ಪರಸ್ಪರ. ನಿಮ್ಮ ಒಲವು ಯಾರ ಕಡೆ ಇದೆ? ಗಣಪತಿ. ಯಾವ ಊರು ಗಣಪತಿ ಅವರೇ? ಬಡಗಳ್ಳಿ. ಎಷ್ಟೇ ಕಡೆ ಬೆಳೀತಾರೆ ನೀವು? ಸೌತೆಕಾಯಿ ಇವೆಲ್ಲ ಮೀಸಲಾಗಿದ್ದೀರಾ? ದೇಶಕ್ಕೆ. ದೇಶ ಅಂದರೆ ಯಾವ ಪಕ್ಷಕ್ಕೆ? ದೇಶಕ್ಕೋಸ್ಕರ ಮೋದಿನಾ? ಓಕೆ, ಧನ್ಯವಾದ. ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗಾಗಲೇ 2 ಹಂತದ ಚುನಾವಣೆ ನಡೆದಿದೆ. ಇವೆಲ್ಲ ವಿದ್ಯಾರ್ಥಿ ವಿಧಗಳು. ಈ ಬಾರಿಯ ಚುನಾವಣೆ ನಿಮ್ಮ ಒಲವು ನಿಲುವು ಯಾರ ಕಡೆ? ಸರಿ, ಓಕೆ. ಅಲ್ಲ, ಈಗ ನಮ್ಮ ಪ್ರಕಾರ ಈಗ ಜನ ಮಾತಾಡೋದಂತಂದರೆ ಅಂಬೇಡ್ಕರ್ ರಚನೆ ಸಂವಿಧಾನಕ್ಕೆ ಧಕ್ಕೆ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಯಾರಿಗೆ ವೋಟ್ ಹಾಕಬೇಕು ಅಂತ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಹೇಳ್ತೀರಾ? ಬೈದೂರಲ್ಲಿ ಇಲ್ಲಿಗೆ ಸೇರುತ್ತೆ. ಆ ಕಡೆ ಊರಲ್ಲೆಲ್ಲ ಯಾರ ಕಡೆ ಇದೆ? ರಾಘವೇಂದ್ರ ಕಡೆ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಲ್ವಾ? ಹಾಂ. ಮತ್ತು ಅಲ್ಲಿ ಹೆಚ್ಚಿನ ಜನಸಂಖ್ಯೆಯವರು ಯಾರು? ಹೌದಾ? ರಾಮಶಕ್ತಿ. ಅಕ್ಷರ ನಾಗರಾಜ್ ಅವರಿದ್ದಾರೆ. ಅವರಿಗೆ ನಾವೀಗ ಮಾತಾಡಿಸ್ತೀವಿ. ಸರ್, ಚುನಾವಣೆ ಹತ್ರ ಬಂದಿದೆ. ಹೇಗಿದೆ ನಿಮ್ಮ ವ್ಯವಹಾರ? ಈಗೆಲ್ಲ ಕೇಂದ್ರ ಮಟ್ಟದಲ್ಲೆಲ್ಲ ಮುದ್ರಣ ಮಾಡಿ ಇಲ್ಲಿ ಕಳ್ಕೊಳ್ತಾರೆ. ಹಾಂ.
ಒಬ್ಬ ಮತದಾರರಾಗಿ ನೀವು ಈ ಬಾರಿ ಚುನಾವಣೆಯಲ್ಲಿ ಒಂದು ಬಂಗಾರಪ್ಪನವರ ಪುತ್ರ ಇಟ್ಟಿದ್ದಾರೆ, ಇನ್ನೊಬ್ಬರು ಯಡಿಯೂರಪ್ಪನವರ ಪುತ್ರ ಇಟ್ಟಿದ್ದಾರೆ. ಯಾರ ಕಡೆ ನೀವು ಬರೋದು? ಅಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತ ಹೇಳ್ಬೋದಲ್ಲ. ಹೌದು, ಕಷ್ಟ ಕಷ್ಟ. ಕಿವಿಲಿ ಹೇಳ್ಬೋದು. ಎರಡೂ ಪಾರ್ಟಿ ಅವರು ಹಾಂ, ನಮಗೆ ಭಾಳ ಹತ್ತಿರದಲ್ಲಿದೆ. ಅಲ್ಲ, ಕಿವಿಲಿ ಹೇಳ್ಬೋದಾ? ಯಾವ ಊರು? ಹಾಂ, ಬಳ್ಳಾರಿನಾ? ಏನಕ್ಕೆ ಸಿಗೋದ್ರೆ ಬಂದಿದ್ರಾ? ಹೌದಾ? ನೋಡೋದು ಸರಿ, ಚುನಾವಣೆ ಬಂತು, ನಿಮ್ಮ ಕಡೆ ಎಲೆಕ್ಷನ್ ಆಯಿತಾ? ಏನು ಹೇಳಕ್ಕೆ? ಯಾವ ಥರ ಇದೆ ನಿಮ್ಮ ಕಡೆ ಎಲ್ಲ? ಅಲ್ಲ, ಯಾವ ಥರ ಇರ್ಬೋದು? ಯಾರು ಜನರು ಹೆಚ್ಚಿನ ಊರು ಯಾವ ಕಡೆ ಇದೆ? ಏನಮ್ಮ ಪಡ ಹೆಸರು? ಓಕೆ.